ಹಾಯ್ ಗಾಯ್ಸ್, ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರು ಕೂಡ ಭಾವನಾ ಹುಣಸೂರು ಎಂಬ ಒಂದು ಹುಡುಗಿಯ ಪ್ರೊಫೈಲ್ ಬಂದಿದೆ. ನೀವು ಇವಾಗ ಮಿಂಗಲ್ ಆಗುವಂಥ ಒಂದು ಆಫರ್ ಕೂಡ ನಿಮಗೆ ಬಂದಿದೆ. ಈಕೆ ಹೆಸರು ಭಾವನಾ ಹುಣಸೂರು. ಈಕೆ ವಯಸ್ಸು ಬಂದು 26 ವರ್ಷ. ಹುಣಸೂರು ಎಂದು ಮೈಸೂರು ಊರಿನಲ್ಲಿ ವಾಸವಾಗಿರ್ತಕ್ಕಂತಹ ಈಕೆ ಪ್ರಸ್ತುತ ಹಿಂದೂ ಧರ್ಮದಲ್ಲಿ ಗೌಡ್ರು ಮನೆತನದ ಒಬ್ಬ ಹುಡುಗಿಯಾಗಿದ್ದು ಅಪ್ಪಟ ಕನ್ನಡ ಮತ್ತು ಸಸ್ಯಾಹಾರಿ ಪ್ರಿಯಾಗಿದ್ದಾರೆ. ಈಕೆಯ ಒಂದು ಕೆಲಸ ಬಂದು ಅರಣ್ಯ ಉತ್ಪಾದಕರ ಸಂಗ್ರಹ ಕೇಂದ್ರದಲ್ಲಿ ದಾಖಲಾತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಜೂ ಇದೆಯಲ್ಲ, ಒಂದು ಪ್ರಾಣಿಗಳ ಸಂಗ್ರಹಾಲಯ, ಅಲ್ಲಿ ಪ್ರಸ್ತುತ ಈಕೆ ಕೆಲಸ ಮಾಡ್ತಕ್ಕಂಥದ್ದು. ಹುಟ್ಟಿದ್ದು ಹುಣಸೂರು, ಬಟ್ ಮೈಸೂರಿನಲ್ಲಿ ಕೆಲಸ. ಎಜುಕೇಷನ್ ಸಂಬಂಧಪಟ್ಟಂತೆ ಎಷ್ಟು ದೂರ ಹೋಗ್ತೀವಿ ಅನ್ನೋದು ಮ್ಯಾಟ್ರ್ ಆಗಲ್ಲ, ಒಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಈಕೆ ಸ್ವಭಾವ ನೋಡೋಣ. ಅಂದರೆ ಕ್ಯಾಟಗರಿ ಶಾಂತ ಸ್ವಭಾವ ಇರ್ತಾರೆ. ಪರಿಶ್ರಮ ಅಂದರೆ ಜಾಸ್ತಿ ಕೆಲಸ ಪ್ರೆಷರ್ ಬಂದರೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಈಕೆಗಿದೆ. ಗ್ರಾಮೀಣ ಜೀವನದಲ್ಲಿ ಬದುಕುವಂಥ ಒಂದು ಆಸೆ ಪಡ್ತಾ ಇದ್ದಾರೆ. ಅಂದರೆ ಹಳ್ಳಿಯ ಒಂದು ಹುಡುಗನ ಜೊತೆ ಮದುವೆ ಆಗಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಆರಾಮಾಗಿರಬೇಕು ಅಂತ ಆಸೆ ಪಡ್ತಕ್ಕಂಥ ಹುಡುಗಿ. ಕುಟುಂಬದಲ್ಲಿ ತಂದೆಯವರು ಒಬ್ಬ ಕೃಷಿಕರು, ತಾಯಿಯವರು ಮನೆ ಕೆಲಸ ಮಾಡ್ತಾರೆ. ಆ್ಯಂಡ್ ಅಕ್ಕನವರು ಮದುವೆ ಮಾಡಿಕೊಂಡು ಪ್ರಸ್ತುತ ಇದ್ದಾರೆ ಅಂತ ಹೇಳಿರೋದು. ಭಾವನಾ ಹುಣಸೂರು ಎಂಬ ಒಂದು ಹುಡುಗಿಗೆ ಬೇಕಾಗಿರ್ತಕ್ಕಂತಹ ಹುಡುಗ ಯಾವ ರೀತಿ ಇರಬೇಕು ಅಂತ ನಾವು ಕೇಳಿದ್ವಿ. ಅವರು ಕೆಲವೊಂದಿಷ್ಟು ಪಾಯಿಂಟ್ಗಳನ್ನ ಹೇಳಿದ್ದಾರೆ ಸ್ನೇಹಿತರೆ. ಆ ಒಂದು ಪಾಯಿಂಟ್ಗಳಿಗೆ ಸಂಬಂಧಪಟ್ಟಂತೆ 1ನೇ ಪಾಯಿಂಟು ಬಂದು ಭಾವನೆಗಳನ್ನು ಕಾಪಾಡಿಕೊಂಡು ಹೋಗುವಂಥ ಹುಡುಗ, ಪಾರ್ಟ್ನರ್ ಮನಸ್ಸಿಗೆ ನೋವು ಬರದಂತೆ ಮಾತು ಆರಿಸಿಕೊಂಡು ಮಾತನಾಡುವಂಥ ಒಬ್ಬ ಹುಡುಗ ಆಗಿರಬೇಕು. ಸೊ ಒಂದು ಮನೆ ಹಾಳಾಗೋದು, ಒಂದು ಸಂಸಾರ ಹಾಳಾಗೋದು ಒಂದರಿಂದನೇ, ಏನಂದರೆ ಮಾತಿನಿಂದ. ಸೊ ಮಾತಿನಲ್ಲಿ ಹಿಡಿತಾ ಮಾತಾಡುವಾಗ ಕಾಪಾಡಿಕೊಂಡು ನಾನು ಏನೇನು ಮಾತಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಗಮನ ಇಟ್ಕೊಂಡು ಮಾತಾಡಬೇಕು. ಅದು ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಪಾರ್ಟ್ನರ್ ಮನಸ್ಸಿಗೆ ನೋವು ಆಗದಂತೆ ಮಾತು ಆರಿಸಿಕೊಂಡು ಮಾತನಾಡುವಂಥ ಒಬ್ಬ ಹುಡುಗ ಆಗಿರಬೇಕಂತೆ ನೀವು. ನಿಮ್ಮ ವಯಸ್ಸಿನ ಅಂತರ 1 ರಿಂದ 3 ವರ್ಷದ ಒಳಗಡೆ ಇದ್ದರೂ ಕೂಡ ನಾನು ಒಪ್ಪಿಗೆಯನ್ನು ಕೊಡ್ತೇನೆ ಮದುವೆ ಆಗಲು ಅಂತ ಹೇಳಿದ್ದಾರೆ. ಅಂದರೆ ವಯಸ್ಸಿನ ಅಂತರ ಮ್ಯಾಟ್ರ್ ಆಗಲ್ಲ ಇಲ್ಲಿ, ಬಟ್ ನೀವು ಇರ್ತಕ್ಕಂಥ ರೀತಿ, ನೀವು ಮಾತಾಡ್ಕೊಂಡು ಹೋಗುವಂಥ ಮಾತುಗಳಿಂದ ಮ್ಯಾಟ್ರ್ ಆಗುತ್ತೆ. ಭಾವನಾತ್ಮಕ ಹೊಂದಾಣಿಕೆ ಸುಲಭ, ಕೇಳುವಂತಹ ಗುಣ ಜಾಸ್ತಿ, ತೀರ್ಪು ಕೊಡುವುದು ಕಡಿಮೆ ಅಂತ ಹೇಳಿದ್ದಾರೆ. ಜಗಳ ಬಂದರೂ ಕೂಡ ಸಂಬಂಧವನ್ನು ಉಳಿಸಿಕೊಂಡು ಹೋಗುವಂತಹ ಆದ್ಯತೆ ಇರಬೇಕು. ಮೊದಲೇ ಒಂದು ಪ್ರಾಣಿಗಳ ಸಂಗ್ರಹಾಲಯದಲ್ಲಿ ವಾಸವಾಗಿರ್ತಕ್ಕಂತಹ ಕೆಲಸ ಮಾಡಿರ್ತಕ್ಕಂಥ ಹುಡುಗಿಯವಳು. ಸೊ ಪೇಷನ್ಸು, ಸ್ವಲ್ಪ ತಾಳ್ಮೆ, ಕೋಪ ಸ್ವಲ್ಪ ಜಾಸ್ತಿನೇ ಇದೆ. ಅದನ್ನೆಲ್ಲನೂ ಕೂಡ ನೀವು ಅರ್ಥ ಮಾಡಿಕೊಂಡು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇವ್ರ ಜೊತೆ ಹೋದರೆ ಲೈಫು ಸುಖಕರ ಮತ್ತು ಸಂಸಾರ ಜೀವನ ಸಂತೋಷಕರವಾಗಿರೋದು ನಿಶ್ಚಿತ ಅಂತ ಹೇಳ್ತೇನೆ. ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾರಾದರೂ ಒಬ್ಬ ಹುಡುಗ ಇದ್ದರೆ ದಯಮಾಡಿ ಕೆಳಗಡೆ ಇರ್ತಕ್ಕಂತಹ DMನಲ್ಲಿ ಒಂದು ಜಿಮೇಲ್ ID ಕೊಟ್ಟಿದ್ದೇವೆ. ಸೊ ಆ ಒಂದು ಜಿಮೇಲ್ ID ಬ್ರೋಕರ್ ಅವ್ರದ್ದು. ಬ್ರೋಕರ್ ಅವರಿಗೆ ಇವರ ಇನ್ನಷ್ಟು ಮಾಹಿತಿ ಜೊತೆಗೆ ಇವ್ರನ್ನ ನಾನು ಮದುವೆ ಆಗಬೇಕು ಅಂತಿದ್ದೀನಿ ನೋಡಿ ಅಂತ ಕೇಳಿ ಏನೆಲ್ಲ ಫಿಕ್ಸ್ ಮಾಡ್ತಾರೋ ಮಾತಾಡಿ. ಆ್ಯಂಡ್ ಪ್ರೀತಿಯನ್ನು ಗೌರವದ ಜೊತೆ ಉಳಿಸಿಕೊಳ್ಳುವಂಥ ವ್ಯಕ್ತಿತ್ವ ನಿಮ್ಮ ಹತ್ರ ಇರಲೇಬೇಕು. ಅದು ನಂಬರ್ 1. ಬ್ರೋಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ತೆಗೆದುಕೊಳ್ಳಿ. ನಾನು ಇವರಿಂದ ನಿಮಗೆ ಸಿಗ್ತಕ್ಕಂಥ ಲಾಭ ಏನೇನಂತಂದರೆ, ಈ ಒಂದು ಕಾರು ನಿಮಗೆ ಸಿಗ್ತಕ್ಕಂಥದ್ದು ಅವರಿಂದ. ಯಾಕೆ ಅವರಿಂದ ಈ ಒಂದು ಕಾರು ಸಿಗ್ತಾ ಇದೆ ಅಂದರೆ, ಪ್ರಸ್ತುತ ಅವರು ಡಿಮ್ಯಾಂಡಲ್ಲಿ ಹೇಳಿರ್ತಕ್ಕಂತಹ ಮಾತುಗಳು ಸಿಕ್ಕಾಪಟ್ಟೆ ಇದೆ ಸ್ನೇಹಿತರೆ. ಅಂದರೆ ಅರ್ಥ ಆಯ್ತಾ? ಇದೇ ರೀತಿ ಇರಬೇಕು ಹುಡುಗ, ಆ್ಯಂಡ್ ವ್ಯಕ್ತಿತ್ವ, ಒಂದು ಮಾತು, ನನ್ನ ಜೊತೆ ಒಂದು ಸಾಂಸಾರಿಕ ಜೀವನದಲ್ಲಿ ಇರಬೇಕಾಗಿರ್ತಕ್ಕಂಥ ಶೈಲಿ, ಜೊತೆಗೆ ಏನೇ ಸಮಸ್ಯೆ ಆಗಿದ್ರೂ ಕೂಡ ನಾನು ಇದ್ದೀನಿ ಅನ್ನೋ ಕೊಡಬೇಕಾಗಿರ್ತಕ್ಕಂಥ ಭರವಸೆ, ಇದಕ್ಕೆಲ್ಲನೂ ಕೂಡ ಬೆಂಬರವಾಗಿ ಇರಬೇಕಾಗಿರ್ತಕ್ಕಂಥ ಹುಡುಗ ನೀವಾಗಿದ್ದರೆ ಅಫ್ಕೋರ್ಸ್ ಇವರು ಒಪ್ಕೊಳ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈ ಒಂದು ಕಾರು ನಿಮಗೆ ಗಿಫ್ಟಾಗಿ ಕೊಡಲು ಕಾರಣ ಬಂದ್ಬಿಟ್ಟು ನಂಬರ್ 1, ಪ್ರಸ್ತುತ ನೀವು ಇವ್ರ ಜೊತೆ ಚಂದವಾಗಿರಬೇಕು. ನಂಬರ್ 2, ಯಾವತ್ತೂ ಕೂಡ ಸುತ್ತಾಡುವಾಗ ಕಾರ್ನಲ್ಲೇ ಸುತ್ತಾಡಬೇಕು ಅಂತ. ಆ್ಯಂಡ್ ನಂಬರ್ 3, ಪ್ರಸ್ತುತ ನಾವಿಬ್ಬರು ಕೂಡ ಹೆಂಗೆ ಎಂಜಾಯ್ ಮಾಡಬೇಕು ಲೈಫ್ನಲ್ಲಿ ಅಂತಂದರೆ, ಸೊ ಹೆಂಗಾದರೂ ನೋಡಿ ಅಂತಂದ್ಬಿಟ್ಟು ಜನಗಳೆಲ್ಲರೂ ಕೂಡ ಮಾತಾಡಬೇಕಂತೆ, ಆ ರೀತಿ ಚೇಂಜಸ್ ಆಗಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಈ ಒಂದು ಕಾರಿನ ಬಗ್ಗೆ ಸ್ವಲ್ಪ ಮಾಹಿತಿ. ಇದರ ಇಂಜಿನ್ ಬಂದರೆ ಸ್ನೇಹಿತರೆ 1997 CCಯಲ್ಲಿ ಪೆಟ್ರೋಲ್ ವೇರಿಯಂಟ್ ಇತ್ತು. ಇವಾಗ ಪ್ರಸ್ತುತ ಅದನ್ನು ಡೀಸೆಲ್ ಕನ್ವರ್ಟ್ ಮಾಡಿ 2198 CCಯಲ್ಲಿ ಡೀಸೆಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಈ ಒಂದು ಗಾಡಿ. ಅಂದರೆ ಆಲ್ರೆಡಿ ಅವ್ರ ಹತ್ರ ಈ ಒಂದು ಗಾಡಿ ಇದೆ, ಬಟ್ ಏನು ಮಾಡಿದ್ದಾರೆ ಅಂತಂದರೆ ಇದಕ್ಕೆ ಕನ್ವರ್ಟ್ ಆಗಿ ಪೆಟ್ರೋಲ್ ಇದ್ದಿದ್ದು ಡೀಸೆಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದರ ಟಾಪ್ ಸ್ಪೀಡ್ ಬಂದುಬಿಟ್ಟು 180 ಇಂದ 190ವರೆಗೂ ಟಾಪ್ ಸ್ಪೀಡ್ ಕಿಲೋಮೀಟರ್ ಇದೆ ಸ್ನೇಹಿತರೆ. ಮೈಲೇಜಿಂಗ್ ಬಂದರೆ 1 ಲೀಟರ್ ಇದರಲ್ಲಿ ಡೀಸೆಲ್ ಹಾಕಿದ್ರೆ ಅಪ್ ಟು 18 ಕಿಲೋಮೀಟರ್ವರೆಗೂ ಕೂಡ
ಹೋಗುತ್ತೆ. ನೀವು ಲಾಂಗ್ ಡ್ರೈವ್ ಆರಾಮಾಗಿ ಸುತ್ತಾಡ್ಬೋದು. ಮತ್ತು ಇದೊಂದು ಮ್ಯಾನ್ಯುವಲಿ ಆಟೋಮೆಟಿಕ್ ಕಾರ್ ಇದು. ಸೊ ಆಟೋಮೆಟಿಕ್ಲಿ ಸ್ಟಾರ್ಟ್ ಆಗುತ್ತೆ ಮತ್ತು ಸೇಫ್ಟಿ ಏರ್ ಬ್ಯಾಗ್ ಇರ್ತಕ್ಕಂತಹ ಒಂದು ಕಾರ್ ಆಗಿರುತ್ತೆ. ಒಳಗಡೆ ಇರ್ತಕ್ಕಂಥ ಸೀಟು 7 ಸೀಟ್ಗಳ ಒಳಗಡೆ ಇದೆ. SIVA ಮಾಡೆಲಲ್ಲಿ ಸೀಟ್ಗಳಿದೆ ಮತ್ತು ಬೋಲ್ಡ್ ಡಿಸೈನ್, ಪವರ್ಫುಲ್ ಇಂಜಿನ್ ಮತ್ತು ಗುಡ್ ಆಗಿರ್ತಕ್ಕಂಥ ರೋಡ್ನಲ್ಲಿ ನೀವು ಚಲಿಸಿದ್ರೆ ಏನೂ ಕೂಡ ಸಮಸ್ಯೆ ಆಗಲ್ಲ. ಆ್ಯಂಡ್ ಒಳಗಡೆ ಈ ರೀತಿ ಕಾಣಿಸ್ತಕ್ಕಂಥದ್ದು ನಿಮಗೆ ಒಂದ್ಸಲ ನೋಡ್ಕೊಂಡು ಬಿಡಿ, ಹೀಗೆ ಕಾಣಿಸುತ್ತೆ ಸ್ಟೇರಿಂಗು. ಸೊ ಹೊರಗಿನ ಒಂದು ಟಾಪ್ ಮಾಡೆಲ್ಗಳಿಗೆ ಸಂಬಂಧಪಟ್ಟಂತೆ ಒಳಗಡೆ ಇಂಟೀರಿಯರ್ಗಳ ಸ್ಪೇಸ್ ಹೆಂಗಿದೆ ಅಂತ ಕೂಡ ಗಮನ ಹರಿಸಿ. ಫ್ರೀಯಾಗಿ ಸಿಗ್ತಿದೆ ಅಂತಂದ್ಬಿಟ್ಟು ಅದು ಹೆಂಗಿದ್ರು ಕೂಡ ತೆಗೆದುಕೊಳ್ಳೋದಲ್ಲ. ಪ್ರಸ್ತುತ ಫ್ರೀಯಾಗಿ ಕೊಡ್ತಿದ್ದಾರೆ ಅಂತಂದರೆ ನೀವು ಡಿಮ್ಯಾಂಡ್ ಇರ್ತಕ್ಕಂಥ ಹುಡುಗನೇ ಅಂತ ಅಂದ್ಕೊಳ್ಬೇಕು. ನನಗೆ ಡಿಮ್ಯಾಂಡ್ ಇದೆ ಅದಕ್ಕೋಸ್ಕರ ಕೊಡ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ ಪ್ರಸ್ತುತ ಇದು ನಿಮಗೆ ಸಕ್ಸಸ್ ಆಗಿ ಸಿಗುತ್ತೆ. ಇಲ್ಲಾಂದರೆ ಸುಮ್ಮನೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂತ ಸಿಕ್ಕಿದ್ದೆಲ್ಲ ಹ್ಞೂ ಅಂತಂದರೆ ಆಮೇಲೆ ಜಗಳ, ನಾನು ಅದು ಕೊಟ್ಟೆ ಇದು ಕೊಟ್ಟೆ ಅಂತ ಪ್ರಾರಂಭ ಆಗುತ್ತೆ, ಆಯಿತಾ. ಸೊ ಯಾವ ರೀತಿಯಲ್ಲಿ ಇರ್ತೀರ, ಯಾವ ರೀತಿಯಲ್ಲಿ ಹೋಗ್ತೀರ ಅವ್ರ ಜೊತೆ ಅನ್ನೋದು ಮ್ಯಾಟ್ರ್ ಆಗೋದು ಸ್ನೇಹಿತರೆ. ಇದು ಕಾರಿನ ಡೀಟೇಲ್ಸು. ಒಂದು ಸ್ಟೇರಿಂಗು ನೋಡ್ತಾ ಇದ್ದೀರಾ, ಇದು ಗೇರ್ ಸಿಸ್ಟಮ್ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಅದೇನು ನೋಡ್ಕೋ ಅವಶ್ಯಕತೆ ಇಲ್ಲ. ನಮಗೆ ಸೀಟ್ ಕಂಫರ್ಟಬಲ್ ಆಗಿದೆಯಾ, ಇಂಟೀರಿಯರ್ಸ್ ಕಂಫರ್ಟಬಲ್ ಆಗಿದೆಯಾ, ಒಳಗಡೆ ಒಂದು AC ಇದೆಯಾ ಅಂತ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಸೇಫ್ಟಿಯಲ್ಲಿ ನಂಬರ್ 1 ಏರ್ ಬ್ಯಾಗ್ ಇದೆಯಾ ಅಂತ ಮ್ಯಾಟ್ರ್ ಆಗೋದು ಅಷ್ಟೇ. ಅದು ಬಿಟ್ಟರೆ ಮತ್ತೇನು ಕೂಡ ನಮಗೆ ಬೇಕಾಗಿಲ್ಲ ಅಂತ ನಾನು ಕೂಡ ಹೇಳ್ತೇನೆ. ಸೊ ಇದು ಮ್ಯಾಟ್ರು ಸ್ನೇಹಿತರೆ ನಮಗೆ ಬಂದಿರತಕ್ಕಂಥ ಪ್ರೊಫೈಲಲ್ಲಿ. ಇದು 15ನೇ ಪ್ರೊಫೈಲ್ ಆಗಿತ್ತು. ಸೊ ಅದೇ ಒಂದು ಬ್ರೋಕರ್ ಅವರೇ ನಮಗೆ ಕಳಿಸಿದ್ದಾರೆ. ಸೊ ನೀವು ಅವರನ್ನು ಕಾಂಟ್ಯಾಕ್ಟ್ಗೆ ತೆಗೆದುಕೊಂಡು ಮಾತಾಡೋದು ಉತ್ತಮ. ಹೆಚ್ಚಿನ ಮಾಹಿತಿ ಕೊಡ್ತಾರೆ ಅವರು. ಸೊ ಇದೇ ರೀತಿ ಯಾವುದಾದ್ರೂ ಹೊಸ ಪ್ರೊಫೈಲ್ ಬಂದರೆ ನಾನೇ ವಿಡಿಯೋ ಮಾಡಿಬಿಟ್ಟು ತಿಳಿಸ್ತೇನೆ. ನಮಸ್ತೆ.